ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ. ಜಪಿಸಬೇಕು ಜಪಿಸಬೇಕು ದೇಹ ನಾನೆಲ್ಲೆಂದು, ಜಪಿಸಬೇಕು ಜಪಿಸಬೇಕು ದೇಹ ನಾನೆಲ್ಲೆಂದು, ಜಪಿಸಬೇಕು ಜಪಿಸಬೇಕು ಜೀವಾತ್ಮ ಸಾಕ್ಷಿಯಲ್ಲೆಂದು, ಜಪಿಸಬೇಕು ಜಪಿಸಬೇಕು ಜೀವಾತ್ಮ ಸಾಕ್ಷಿಯಲ್ಲೆಂದು, ಜಪಿಸಬೇಕು ಜಪಿಸಬೇಕು ನಾ ಚೆನ್ನಬಸವನೆಂದು, ಜಪಿಸಬೇಕು ಜಪಿಸಬೇಕು ನಾ ಚೆನ್ನಬಸವನೆಂದು, ಜಪಿಸಬೇಕು ಜಪಿಸಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪಾದ ಪದ್ಮ ಭ್ರಮರವೆಂದು, ಜಪಿಸಬೇಕು ಜಪಿಸಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪದ್ಮ ಭ್ರಮರವೆಂದು. ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ತಮ್ಮ ದೀಕ್ಷಾಗುರುಗಳಾದಂಥ ಚೆನ್ನಬಸವಣ್ಣನವರ ಬಗ್ಗೆ ಇಲ್ಲಿ ಎಷ್ಟು ಅಗಾಧವಾದ ಅವರ ಬಗ್ಗೆ ಅವರಿಗೆ ಭಕ್ತಿ ಇತ್ತು ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಜಪಿಸಬೇಕು ಜಪಿಸಬೇಕು ದೇಹ ತಾನೆಲ್ಲವೆಂದು ಅಂದರೆ ಒಂದು ಜಪ ಮಾಡಬೇಕು, ಒಂದು ಪ್ರಾರ್ಥನೆ ಮಾಡಬೇಕು, ಒಂದು ಇದನ್ನು ಮಾಡಬೇಕು ಅಂದಾಗ ಅಲ್ಲಿ ದೇಹ ನಾನೆಲ್ಲಂದು, ಈ ದೇಹ ನಾನು ದೇಹ ಅಲ್ಲ ಅನ್ನುವ ರೀತಿ ಹೇಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಈ ದಿನಮಾನದಲ್ಲಿ ಸಹಿತ ಈ ದೇಹ ತನುವಿನ ಬಗ್ಗೆ ಅತಿ ವ್ಯಾಮೋಹ ಇರ್ತದೆ ನಮಗೆ. ಅಂದರೆ ಅದನ್ನು ಶೃಂಗಾರ ಮಾಡಿಕೊಳ್ಳೋದು, ಅದಕ್ಕೆ ಒಡವೆಗಳನ್ನು ಹಾಕೋದು, ಮತ್ತು ಅಲ್ಲಿ ಕೇಶಗಳು ಅಥವಾ ಕೂದಲು ಬಿಳಿಯಾಗಿದ್ದು ಅಂದರೆ ಅದಕ್ಕೆ ಕಪ್ಪು ಬಣ್ಣ ಹಚ್ಚೋದು, ಮತ್ತು ಅನೇಕ ಒಂದು ಸೌಂದರ್ಯವರ್ಧಕ ಸಾಧನಗಳನ್ನು ಹಚ್ಚಿ ಅದನ್ನು ಸುಂದರವಾಗಿಡೋದಕ್ಕೆ ಭಾಳ ಜನ ಅಲ್ಲಿ ವಯಸ್ಸಾದರೂ ಸಹಿತ ವಯಸ್ಸು ಆಗಲಿಲ್ಲ ಅನ್ನುವ ರೀತಿ ಅದನ್ನು ಶೃಂಗಾರ ಮಾಡ್ತಾ ಇರ್ತಾರೆ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ಒಂದು ಕಡೆ ಹೇಳ್ತಾರೆ, ಕಾಯ ಕರ್ರನೆ ಕಂದಿದರೇನು ಮಿರ್ರನೆ ಮಿಂಚಿದರೇನು ಅಂತ ಹೇಳ್ತಾರೆ. ಅಂದರೆ ಈ ಕಾಯ ಹೇಗಿದ್ದರೇನು, ನಾನು ಬಂದದ್ದು ಎದಕ್ಕೋಸ್ಕರ ಅಂದರೆ ಆ ಚೆನ್ನಮಲ್ಲಿಕಾರ್ಜುನನ ಒಲಿಸಿಕೊಳ್ಳೋದಕ್ಕೆ ಬಂದಿದ್ದೇನೆ. ಅದಕ್ಕೆ ಈ ಕಾಯದ ಬಗ್ಗೆ ಎಷ್ಟು ಗಮನ ಕೊಡಬೇಕು ಅಷ್ಟೇ ಕೊಡಬೇಕು ಅನ್ನೋದನ್ನು ಶರಣರು ಹೇಳ್ತಾರೆ. ಅದಕ್ಕೆ ಈ ದೇಹ ನಾನು, ನಂದು ದೇಹ ಅನ್ನುವಂಥ ಒಂದು ಭಾವ ಇಲ್ಲದೆ ಜಪ ಮಾಡಬೇಕು ಅಂತ ಹೇಳಿ ಸಿದ್ದರಾಮೇಶ್ವರ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೋ, ಜಪಿಸಬೇಕು ಜಪಿಸಬೇಕು ಜೀವಾತ್ಮ ಸಾಕ್ಷಿಯಲ್ಲೆಂದು. ಅದೇ ರೀತಿ ಈ ದೇಹದಲ್ಲಿರುವಂಥ ಒಂದು ಜೀವಾತ್ಮ ಏನಿದೆಯಲ್ಲ ಅದು ಸಾಕ್ಷಿಯಲ್ಲ, ಅಂದರೆ ಅದು ಒಂದು ಶಾಶ್ವತವಲ್ಲ. ಯಾವಾಗ ಅದು ಹೊರಟು ಹೋಗ್ತೈತಿ, ಯಾವಾಗ ಅದು ನಮ್ಮನ್ನು ಬಿಟ್ಟು ಅದು ಈ ದೇಹವನ್ನು ಬಿಟ್ಟು ಹೋಗ್ತೈತಿ ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಜೀವಾತ್ಮ ಅನ್ನುವ ಒಂದು ಹಂಗನ್ನು ತೊರೆದು ಜಪಿಸಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಜಪಿಸಬೇಕು ಜಪಿಸಬೇಕು ನಾ ಚೆನ್ನಬಸವನೆಂದು. ಅಂದರೆ ಅಲ್ಲಿ ಒಂದು ಜಪ ಮಾಡಬೇಕಂತ, ಅದು ನಾನೇ ಚೆನ್ನಬಸವಣ್ಣ, ನನ್ನ ದೇಹ ಚೆನ್ನಬಸವಣ್ಣಂದು, ನನ್ನ ಜೀವಾತ್ಮ ಚೆನ್ನಬಸವಣ್ಣಂದು ಅನ್ನುವ ರೀತಿ ಅಲ್ಲಿ ಜಪ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಜಪಿಸಬೇಕು ಜಪಿಸಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪಾದ ಪದ್ಮ ಭ್ರಮರವೆಂದು. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ದೇವನ ಒಂದು ಆತನ ಪಾದದ ಒಂದು ನಾನು ಭ್ರಮರ ಅನ್ನುವ ರೀತಿ ಜಪ ಮಾಡಬೇಕು ಅನ್ನೋದನ್ನು ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಹೇಳ್ತಾಯಿದ್ರು. ಹಾಗಾದರೆ ನಾವು ಸಹಿತ ಈ ಜೀವಾತ್ಮ ಎಲ್ಲಿವರೆಗೆ ಇರ್ತೈತೆ ಗೊತ್ತಿಲ್ಲ, ಮತ್ತು ಈ ದೇಹ ಹೇಗೆ ದಿನ ದಿನಕ್ಕೆ ತನ್ನ ಒಂದು ಇರುವನ್ನು ಅಂದರೆ ಒಂದು ಆ ಸ್ಥಿತಿಯನ್ನು ಕಳ್ಕೋತಾ ಹೋಗ್ತೈತಿ. ಹುಟ್ಟಿದ ಆರಬ್ಧದಿಂದ ಅದು ಹೇಗೆ ದಿನಗಳು ಕಳೀತಾ ಹೋಗ್ತಾವೋ ಅದರದ್ದು ಒಂದು ಆಕಾರಗಳು ಅಲ್ಲಿ ವಿಕಾರಗಳಾಗ್ತಾ ಹೋಗ್ತಾವೆ. ಅದಕ್ಕೆ ಗುರು ಬಸವಣ್ಣಗಳು ನೆರೆ ಕೆನ್ನೆಗೆ
ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಂದರೆ ಈ ದೇಹಕ್ಕೆ ನೆರೆಗಳು ಬರ್ತಾವೆ, ತೆರೆಗಳು ಬರ್ತಾವೆ, ಶರೀರ ಗೂಡಾಗ್ತತಿ, ಕಣ್ಣು ಕಾಣೋದಿಲ್ಲ, ಹಲ್ಲು ಬೀಳ್ತಾವೆ. ಇವೆಲ್ಲ ನಾನು ಅನ್ನೋದೇ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನ ಜಪವನ್ನು ಮಾಡಬೇಕು. ಮತ್ತು ಈ ಜೀವಾತ್ಮ ಸಾಕ್ಷಿ ಇದು ಕೊನೆಯವರೆಗೆ ಇರ್ತತಿ ಅನ್ನೋದನ್ನು ಬಿಟ್ಟು ಅಂದರೆ ಅಲ್ಲಿ ಗುರು ಬಸವಣ್ಣನವರು ಮತ್ತೆ ಹೇಳಿದ್ರು, ಮೃತ್ಯು ಮುಟ್ಟದ ಮುನ್ನ ಅಂತ ಹೇಳ್ತಾರೆ ಅವರು. ನಿನ್ನನ್ನು ತೆಗೆದು ಆ ಮೃತ್ಯು ತಗೊಂಡು ಹೋಗೋಕ್ಕಿಂತ ಪೂರ್ವದಲ್ಲಿ ಪೂಜೆ ಮಾಡು ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಅಂತ ಹೇಳಿ ಅಲ್ಲಿ ಗುರು ಬಸವಣ್ಣನವರು ಹೇಳಿದಾಗೆ ಈ ದೇಹ ಮತ್ತು ಈ ಜೀವಾತ್ಮ ನಾನಲ್ಲ ಅನ್ನುವ ರೀತಿ ಆ ಸೃಷ್ಟಿಕರ್ತ ಪರಮಾತ್ಮನ ಪಾದದ ಒಂದು ಭ್ರಮರ ನಾನು ಅನ್ನುವ ರೀತಿ ಜಪ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ. ಹಾಗಾದರೆ ನಮಗೂ ಅಂತಹ ಒಂದು ಜ್ಞಾನ ಬರಬೇಕು ಅಂದರೆ ನಾವು ಮತ್ತೆ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ನಾವು ಸಹಿತ ಇಲ್ಲಿ ಸಿದ್ದರಾಮೇಶ್ವರರು ಹೇಳುವ ಹಾಗೆ ನಾವು ಜಪ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳುತ್ತಾ ಈ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.